नाथारुगणेशाय नमो वेदान्तवेदिने। ओं रामाय रामभद्राय रामचन्द्राय वेदसे रघुनाथाय नाथाय सीताया पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओಂ। ಭೀಮಸೇನ ದೇವರು ದ್ರೋಣಾಚಾರ್ಯರು ಎಲ್ಲ ದಿವ್ಯಾಸ್ತ್ರಗಳನ್ನು ಅರ್ಜುನನಿಗೆ ಹೇಳಿಕೊಡಲಿ, ಅರ್ಜುನ ಅವರ ಒಳ್ಳೆ ಸೇವೆ ಮಾಡಿಬಿಟ್ಟು ಎಲ್ಲ ರಹಸ್ಯಮಯವಾದ ವಿಶೇಷವಾದ ದಿವ್ಯಾಸ್ತ್ರಗಳನ್ನು ಅವರಿಂದ ಪಡೆದು ಶ್ರೇಷ್ಠ ಧನುರ್ಧರ ಆಗಲಿ ಅಂತ ತಿಳ್ಕೊಂಡಿದ್ದಾರೆ. ತಾನು ಮಾತ್ರ ಸ್ವಬಾಹು ವೀರ್ಯಾತ್ ಅಂತೇಳಿದರೆ ತನಗೆ ತನ್ನದೇ ಬಾಹುಬಲ ಇದೆ. ಅದರಿಂದ ಭಗವಂತನ ಅನುಗ್ರಹದಿಂದ ತಾನು ತನ್ನ ಶತ್ರುಗಳನ್ನೆಲ್ಲ ತಾನು ಸಂಹಾರ ಮಾಡಬಲ್ಲೆ. ಅರ್ಜುನ ಶ್ರೇಷ್ಠ ಧನುರ್ಧಾರಿಯಾದರೆ ತನಗೆ ಅರ್ಜುನನ ಒಂದು ಒಳ್ಳೆಯ ಸಹಾಯ ಸಿಕ್ಕಿದಾಗೆ ಆಗ್ತದೆ ಮುಂದಿನ ಮಹಾಭಾರತ ಯುದ್ಧದಲ್ಲಿ. ಸೊ ಅರ್ಜುನನಿಗೆ ಬೇಕಾದ ಎಲ್ಲ ಸಹಾಯವನ್ನು ತಾನು ಕೊಡಬಲ್ಲೆ ಅಂತ ಹೇಳಿಬಿಟ್ಟು ಸೊ ದ್ರೋಣಾಚಾರ್ಯರ ಮತ್ತು ಅರ್ಜುನ ಇವರ ಗುರು ಮತ್ತು ಶಿಷ್ಯರ ಒಳ್ಳೆಯ ಸಂಬಂಧ ಆಗುವ ಹಾಗೆ ಭೀಮಸೇನ ದೇವರು ನೋಡ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಈ 43ನೇ ಶ್ಲೋಕ ಆಯಿತು. 44ನೇ ಶ್ಲೋಕ ವೇಳೆರೆ ಅಸ್ತ್ರಾಣಿ ಚಿತ್ರಾಣಿ ಮಹಾಂತಿ ದಿವ್ಯಾನಿ ಅನ್ಯೇ ನೃಪೈಃ ಮಹಾಂತಿ ದಿವ್ಯಾನಿ ಅನ್ಯೇ ನೃಪೈರ್ಮನಸಾಪ್ಯ ಸ್ಮೃತಾನಿ ಅವಾಪ್ಯ ಸರ್ವೇ ತನಯ ನೃಪಾಣಾಂ ಶಕ್ತಾ ಬಭೂರ್ನ ಯಥೈವ ಪೂರ್ವೇ. 44ನೇ ಶ್ಲೋಕ. ಬೇರೆ ರಾಜರಿಂದ ಮನಸ್ಸಿನಿಂದಲೂ ಸ್ಮರಿಸಲ್ಪಡದಿರುವ ಮಹತ್ತಾದ ದಿವ್ಯಗಳಾದ ಅತ್ಯಾಶ್ಚರ್ಯಕರಗಳಾದ ಅಸ್ತ್ರಗಳನ್ನು ಹೊಂದಿ ಎಲ್ಲ ರಾಜರ ಮಕ್ಕಳು ಮುಂಚಿನ ರಾಜರು ಹೇಗೆ ಶಕ್ತರಾಗಲಿಲ್ಲವೋ ಹಾಗೆ ಸಮರ್ಥರಾದರು. ಅಂದರೆ ಹಿಂದಿನವರಿಗಿಂತ ಅಧಿಕ ಶಕ್ತರು ಸಮರ್ಥರು ಆದರು. ಅಸ್ತ್ರಾಣಿ ಚಿತ್ರಾಣಿ ಮಹಾಂತಿ ದಿವ್ಯಾನಿ ಅನ್ಯೇರ್ನೃಪೈಃ ಮನಸಾ ಅಪಿ ಅಸ್ಮೃತಾನಿ ಅವಾಪ್ಯ ಸರ್ವೇ ತನಯಾ ನೃಪಾಣಾಂ ಶಕ್ತಾ ಬಭೂವುಃ ನ ಯಥೈವ ಪೂರ್ವೇ. ಎಂಥ ಅಸ್ತ್ರಗಳನ್ನು ದಿವ್ಯಾಸ್ತ್ರಗಳನ್ನು ದ್ರೋಣಾಚಾರ್ಯರು, ಪರಶುರಾಮ ಶಿಷ್ಯ ದ್ರೋಣಾಚಾರ್ಯರು ಆ ರಾಜಕುಮಾರರುಗಳಿಗೆಲ್ಲ ಕೊಟ್ಟರು ಅಂತ ಹೇಳಿದರೆ, ಅಸ್ತ್ರಾಣಿ ಚಿತ್ರಾಣಿ, ಚಿತ್ರ ವಿಚಿತ್ರ ಅಂತ ಆಶ್ಚರ್ಯಕರವಾದ ಮಹಾಬಲಶಾಲಿಗಳಾದ ಅಸ್ತ್ರಗಳು. ಅಸ್ತ್ರಾಣಿ ಚಿತ್ರಾಣಿ ಅಂತ ಹೇಳಿದರೆ ಕೆಲವು ಅಸ್ತ್ರಗಳು ಸೂಕ್ಷ್ಮವಾದ ಕೆಲಸವನ್ನು ಮಾಡುವಂಥ ಅಸ್ತ್ರಗಳು ಇವೆ. ಹೇಗೆ ಅಂತ ಹೇಳಿದರೆ ಅದೇ ಎಲ್ಲಿ ಆ ಶರಶೈಯಲ್ಲಿ ಮಲಗಿದ್ದಾರೆ ಭೀಷ್ಮಾಚಾರ್ಯರು ಬಾಯಾರಿಕೆ ಅಂತ ಹೇಳುವಾಗ ಅವರ ಬಾಯಿಗೇ ಬಂದು ಆ ಗಂಗಾಜಲ ಬಂದು ಬೀಳಬೇಕಿದ್ದರೆ ಅದು ಎಂಥ ದಿವ್ಯಾಸ್ತ್ರ ನೋಡಿ. ಸೊ ಅಂಥ ಸೂಕ್ಷ್ಮವಾದ ದಿವ್ಯಾಸ್ತ್ರಗಳು ಕೂಡ ಇವೆ. ಸೊ ಅಸ್ತ್ರಾಣಿ, ಅದಕ್ಕೋಸ್ಕರನೇ ಚಿತ್ರಾಣಿ ಅಂತ ಹೇಳಿದ್ದಾರೆ, ಆಶ್ಚರ್ಯಕರವಾದ ದಿವ್ಯಾಸ್ತ್ರಗಳು. ಅಸ್ತ್ರಾಣಿ ದಿವ್ಯಾಸ್ತ್ರಗಳು, ಚಿತ್ರಾಣಿ ಆಶ್ಚರ್ಯಕರವಾದ, ಮಹಾಂತಿ ಅಂದರೆ ಮಹಾನ್ ದಿವ್ಯಾಸ್ತ್ರಗಳು, ದಿವ್ಯಾನಿ ದಿವ್ಯರಾದ ದೇವತೆಗಳನ್ನು ಆಹ್ವಾನ ಮಾಡಿ ಅವರ ಮಂತ್ರಗಳನ್ನು ಹೇಳಿ ಅವರನ್ನು ಒಲಿಸಿಕೊಂಡು ಬಿಡುವಂಥ ಅಸ್ತ್ರಗಳು. ಅನ್ಯೈಹಿ ದಿವ್ಯಾನಿ ಅನ್ಯೈಹಿ ಅಂದರೆ ಇನ್ನು ಉಳಿದ ಅಸ್ತ್ರಗಳು. ನೃಪೈಹಿ ಅಂತೇಳಿದರೆ ಈ ಎಲ್ಲ ಅಸ್ತ್ರಗಳು ಹೇಗೆ ಅಂತ ಹೇಳಿದರೆ, ನೃಪೈಹಿ ಮನಸ ಅಪಿ ಅಸ್ಮೃತಾನಿ. ಎಲ್ಲ ರಾಜಕುಮಾರರು ಬಂದಿದ್ದಾರೆ. ಈ ರಾಜಕುಮಾರಗಳು ಇವರೆಲ್ಲ ಈ ದಿವ್ಯಾಸ್ತ್ರಗಳನ್ನು ಕಲಿತುಕೊಂಡು ಹೋಗಿ ತಮ್ಮ ತಂದೆ ತಾಯಿಗೆ ಹೇಳ್ತಾರೆ, ನಾನು ಇಂಥ ಅಸ್ತ್ರವನ್ನು ಕಲಿತೆ ಅಂತ ಹೇಳಿದರೆ ತಂದೆ ಯಾರು? ರಾಜರುಗಳ ಮಕ್ಕಳು ಅವರೆಲ್ಲ ರಾಜಕುಮಾರರುಗಳು. ಆ ರಾಜರು ಎಣಿಸ್ಕೊಳ್ತಾರೆ, ನೃಪೈಹಿ ಮನಸ ಅಪಿ ಅಸ್ಮೃತಾನಿ ಅಂದರೆ ಮನಸ್ಸಿನಲ್ಲಿ ಇಂಥದ್ದು ಒಂದು ದಿವ್ಯಾಸ್ತ್ರ ಇದೆ ಅಂತ ಅವರು ಯೋಚಿಸಲೂ ಇಲ್ಲ.
ಸೊ ಮನಸ ಅಪಿ ಅಸ್ಮೃತಾನಿ, ಸ್ಮೃತಾನಿ ಅಂತೇಳಿದರೆ ಮನಸ್ಸಿನಲ್ಲಿ ಯೋಚಿಸುವುದು, ಅಸ್ಮೃತಾನಿ ಅಂತೇಳಿದರೆ ಮನಸ್ಸಿನಲ್ಲಿ ಕೂಡ ಊಹಿಸಲೂ ಇಲ್ಲ, ಯೋಚಿಸಲೂ ಇಲ್ಲ. ಇಂಥದ್ದೆಲ್ಲ ದಿವ್ಯಾಸ್ತ್ರಗಳು ಇದೆಯಾ ಅಂತೇಳಿದರೆ ಪರಶುರಾಮ ಭಗವಂತ ಎಂಥ ದಿವ್ಯಾಸ್ತ್ರಗಳನ್ನೆಲ್ಲ ದ್ರೋಣಾಚಾರ್ಯರಿಗೆ ಕೊಟ್ಟಿದ್ದಾರೆ. ಆ ದ್ರೋಣಾಚಾರ್ಯರು ರಾಜಕುಮಾರರುಗಳಿಗೆ ಆ ದಿವ್ಯಾಸ್ತ್ರಗಳನ್ನು ಕೊಟ್ಟಿದ್ದಾರೆ. ಎಂಥ ದಿವ್ಯಾಸ್ತ್ರಗಳು ಅಂತ ಹೇಳಿದರೆ ಆಶ್ಚರ್ಯಕರವಾದ ದಿವ್ಯಾಸ್ತ್ರಗಳು, ದಿವ್ಯವಾದ ದೇವತೆಗಳನ್ನು ಮಂತ್ರಗಳನ್ನು ಹೇಳಿಬಿಟ್ಟು ಅವರನ್ನು ಪ್ರಾರ್ಥಿಸಿ ಆಹ್ವಾನಿಸಿ ಅವರ ಮೂಲಕ ಕೆಲಸ ಮಾಡಿಸುವಂತಹ ದಿವ್ಯಾಸ್ತ್ರಗಳು, ಮಹಾನ್ ದಿವ್ಯಾಸ್ತ್ರಗಳು ಅಂತೇಳಿದರೆ ಯಾವೆಲ್ಲ ರಾಜಕುಮಾರಗಳು ಬಂದಿದ್ದಾರೋ ಅವರ ತಂದೆ ಅಂತೇಳಿದರೆ ರಾಜರುಗಳು, ಆ ರಾಜರು ಇನ್ನೂ ಮನಸ್ಸಿನಲ್ಲಿ ಊಹಿಸಲಿಕ್ಕೂ ಆಗದ ಅಂತಹ ಶಕ್ತಿಶಾಲಿಯಾದ ದಿವ್ಯಾಸ್ತ್ರಗಳು. ಅನ್ಯೇ ನೃಪೈ ಮನಸ ಅಪಿ ಅಸ್ಮೃತಾನಿ ಅವಾಪ್ಯ ಸರ್ವೇ, ಅವಾಪ್ಯ ಅದನ್ನೆಲ್ಲ ಪಡ್ಕೊಂಡು, ಅವಾಪ್ತುಂ ಅಂದರೆ ಪಡ್ಕೊಳ್ಳಿಕ್ಕೆ, ಅವಾಪ್ಯ ಅಂದರೆ ಪಡ್ಕೊಂಡು, ಅವಾಪ್ಯ ಹೊಂದಿ, ಅವಾಪ್ಯ ಸರ್ವೇ ತನಯಾ ನೃಪಾಣಾಂ, ಸರ್ವೇ ಅಂದರೆ ಎಲ್ಲ, ನೃಪಾಣಾಂ ತನಯಾ ರಾಜರುಗಳ ಮಕ್ಕಳು, ನೃಪಾಣಾಂ ತನಯಾ ಅಂದರೆ ಎಲ್ಲ ರಾಜಕುಮಾರರುಗಳು ಶಕ್ತ ಬಭೂವು. ಶಕ್ತ ಅಂತೇಳಿದರೆ ಎಂಥ ಸೂಕ್ಷ್ಮ ಕೆಲಸ. ಆ ಬಾವಿಗೆ ಬಿದ್ದಿದೆ ರಾಜಮುದ್ರಿಕೆಯ ಉಂಗುರ, ಅದು ಎಲ್ಲಿ ಬಿದ್ದಿದೆಯೋ ದೇವರೊಬ್ಬನಿಗೆ ಗೊತ್ತು ಅಂತೇಳಿದರೆ ಹುಡುಕ್ತಾ ಕೂತ್ಕೊಳ್ಳಿಕ್ಕಾಗತ್ತ ಅದನ್ನು? ಆ ದಿವ್ಯಾಸ್ತ್ರವನ್ನು ಅದನ್ನೇ ಹೋಗಿ ಹುಡುಕಿಕೊಂಡು ಅದನ್ನು ಅಂತೇಳಿದರೆ ಆ ದಿವ್ಯಾಸ್ತ್ರ ಎಷ್ಟು ಕೆಲಸ ಮಾಡ್ತದೆ, ಸೂಕ್ಷ್ಮವಾದ ಕೆಲಸ ಮಾಡ್ತದೆ, ಅದನ್ನು ಹುಡುಕಿಕೊಂಡು ಹೋಗಿ ಅದನ್ನೇ ಎತ್ತಿಕೊಂಡು ಬರ್ತದೆ. ಸೊ ಅಂತಹ ದಿವ್ಯಾಸ್ತ್ರಗಳು ಶಕ್ತ ಅಂದರೆ ಅಂಥ ದಿವ್ಯಾಸ್ತ್ರಗಳನ್ನು ಹೊಂದಿರುವ ಕಾರಣ ಆ ಎಲ್ಲ ರಾಜಕುಮಾರರುಗಳು ಅಂದರೆ ಇನ್ನು ಮುಂದೆ ಅವರು ರಾಜರಾಗುವವರು, ಆ ಎಲ್ಲ ರಾಜರುಗಳು ಅಂತ ಇಟ್ಕೊಳ್ಳಿ, ಶಕ್ತ ಬಭೂವು ಬಹಳ ಬಲಶಾಲಿಗಳಾದರೂ, ಶತ್ರುಗಳನ್ನು ಎದುರಿಸಲಿಕ್ಕೆ ಇಂಥ ದಿವ್ಯಾಸ್ತ್ರಗಳಿಂದ ಅವರು ಬಹಳ ಬಲಶಾಲಿಗಳಾದರು ಅಂತ ಅದರ ಅರ್ಥ. ಶಕ್ತ ಅಂದರೆ ಬಹಳ ಶಕ್ತರು ಅಂದರೆ ಅತ್ಯಂತ ಬಲಶಾಲಿಗಳು. ಶಕ್ತ ಬಭೂವು ಆದರೂ, ನ ಯಥೈವ ಪೂರ್ವೇ ಮೊದಲಿನ ಹಾಗೆ ಅಲ್ಲ. ಸೊ ಈ ದಿವ್ಯಾಸ್ತ್ರಗಳು ಇಲ್ಲ ಅಂದರೆ ಏನು ಯೋಚನೆ ಮಾಡ್ತಿದ್ರು? ಯಾರಿಗೂ ಏನೂ ಧೈರ್ಯವೇ ಇಲ್ಲ, ಏನೂ ಉಪಾಯವೇ ಹೊಳಿತೇ ಇಲ್ಲ. ಕೊನೆಗೆ ಭೀಮಸೇನ ದೇವರು ಯಾರಿಂದಲೂ ಆಗೋದಿಲ್ವಾ, ಸರಿ ನಾನು ಇಳಿತೇನೆ ಬಾವಿಗೆ ಅಂತೇಳಿದರೆ ಅಂದರೆ ಮೊದಲಿನ ಬಲದ ಲೆಕ್ಕವೇ ಬೇರೆ. ಈಗ ದಿವ್ಯಾಸ್ತ್ರಗಳನ್ನು ಪಡಕೊಂಡ ಮೇಲೆ ಈ ಎಲ್ಲ ರಾಜರುಗಳ ಇವರ ಬಲವೇ ಬೇರೆ ಆಗಿಬಿಟ್ಟಿದೆ. ನ ಯಥೈವ ಪೂರ್ವೆ, ಯಥಾ ಪೂರ್ವೆ ಅಂದರೆ ಮೊದಲು ಹೇಗಿತ್ತೋ ಹಾಗೆ ಅಂತ. ನ ಯಥಾ ಏವ ಪೂರ್ವೆ ಅಂತ ಹೇಳಿದರೆ ಮೊದಲಿನ ಹಾಗಲ್ಲ, ಈಗ ಬಹಳ ಬಲಶಾಲಿಗಳಾಗಿದ್ದಾರೆ ಅಂತ ಅರ್ಥ. ಸೊ ಈ 44ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿದರೆ, ಈ ಎಲ್ಲ ರಾಜಕುಮಾರರುಗಳು ಅಸ್ತ್ರಾಣಿ ಇತರ ರಾಜರ ಮನಸ್ಸಿನಲ್ಲಿ ಯೋಚಿಸಲಾಗದಿದ್ದ ಅಂತೇಳಿದರೆ, ಅನ್ಯೈಹಿ ನೃಪೈಹಿ ಯಾವ ರಾಜಕುಮಾರರುಗಳು ಇಲ್ಲಿ ಬಂದು ದಿವ್ಯಾಸ್ತ್ರಗಳನ್ನು ಪಡ್ಕೊಂಡಿದ್ದಾರೋ ಅವರನ್ನು ಬಿಟ್ಟು ಬೇರೆ ರಾಜರುಗಳು ಅಂತ ಇಟ್ಕೊಳ್ಳಿ, ಅಥವಾ ಅವರು ಈ ವಿದ್ಯಾಭ್ಯಾಸಕ್ಕೆ ಈ ಶಸ್ತ್ರಾಭ್ಯಾಸಕ್ಕೆ ಸೇರುವ ಮೊದಲು ಅವರನ್ನು ಕಳಿಸಿಕೊಟ್ಟ ರಾಜರುಗಳು ತಮ್ಮ ಮಕ್ಕಳನ್ನು ಕಳಿಸಿಕೊಟ್ಟಿದ್ದಾರೆ. ಆ ರಾಜರುಗಳು ಊಹಿಸಲಿಕ್ಕೂ ಆಗದ, ಮನಸ್ಸಿನಲ್ಲಿ ಯೋಚನೆ ಮಾಡಲಿಕ್ಕೂ ಆಗದೇ ಇರುವಂತಹ ಮಹತ್ತರವಾದ ಮಹಾಂತಿ ವಿಚಿತ್ರವಾದ ಚಿತ್ರಾಣಿ ದಿವ್ಯಾಸ್ತ್ರಗಳನ್ನು, ದಿವ್ಯಾನಿ ಅಸ್ತ್ರಾಣಿ ರಾಜಪುತ್ರರು ಪಡೆದು ಸರ್ವೇ ನೃಪಾಣಾಂ ತನಯಾ ಅವಾಪ್ಯ, ಸರ್ವೇ ಎಲ್ಲ ನೃಪ ಅಂದರೆ ರಾಜ, ನೃ ಅಂದರೆ ಮನುಷ್ಯರುಗಳ ಒಡೆಯ ನೃಪ. ಸೊ ಮನುಷ್ಯರುಗಳ ಒಡೆಯ ಯಾರು? ರಾಜ. ಸೊ ನೃಪಾಣಾಂ ಅಂದರೆ ರಾಜರ ತನಯಾ ಅಂದರೆ ರಾಜರ ಮಕ್ಕಳು ಅಂದರೆ ರಾಜಕುಮಾರರುಗಳು. ಅವಾಪ್ಯ ಪಡೆದು ನಾಯತೈವ ಪೂರ್ವೆ ಹಿಂದಿನವರು ಯಾರೂ ಆಗದಿದ್ದಷ್ಟು ಅಂತೇಳಿದರೆ, ಈಗ ಒಂದು ರಾಜ್ಯದ ರಾಜಕುಮಾರ ಬಂದಿದ್ದಾನೆ, ಅವನ ಆ ಕುಲದಲ್ಲಿ
ಯಾವ ರಾಜರುಗಳೂ ಅಷ್ಟು ಸಮರ್ಥರು ಇರಲಿಲ್ಲ ಅಂತ ಆಗಿಬಿಡ್ತು ಈ ದಿವ್ಯಾಸ್ತ್ರವನ್ನು ಈ ರಾಜಕುಮಾರ ಪಡ್ಕೊಂಡ ಕಾರಣ. ನ ಯಥೈವ ಪೂರ್ವೆ, ಹಿಂದಿನವರು ಯಾರೂ ಆಗದಿದ್ದಷ್ಟು ಸಮರ್ಥರಾದರು. ಹೀಗೆ ಪ್ರಥಮ ಬಾರಿಗೆ ಪರಶುರಾಮರಿಂದ ಪಡೆದ ದಿವ್ಯಾಸ್ತ್ರಗಳನ್ನು ದ್ರೋಣಾಚಾರ್ಯರು ರಾಜಪುತ್ರರುಗಳಿಗೆ ಕೊಟ್ಟಾಗ ಆ ರಾಜಕುಮಾರರು ಈ ದಿವ್ಯಾಸ್ತ್ರಗಳನ್ನು ಪಡೆದು ತಮ್ಮ ಮುಂಚಿನವರಿಗಿಂತ ತಮ್ಮ ತಂದೆ ಅಜ್ಜ ಅಂತೇಳಿದರೆ ಅವರ ಇಡೀ ಕುಲದಲ್ಲಿ ಎಷ್ಟು ರಾಜರುಗಳಿದ್ದಾರೋ ಅವರೆಲ್ಲರಿಗಿಂತ ಮುಂಚಿನವರು ಎಲ್ಲರಿಗಿಂತ ಮಹಾಸಮರ್ಥರೆನಿಸಿದರು. ನಾಯತೈವ ಪೂರ್ವೇ ಶಕ್ತಾವಭೂ ಅಂತೇಳಿದರೆ ಹಿಂದೆ ಎಂದೂ ಅಷ್ಟು ಸಮರ್ಥರು ಇರಲಿಲ್ಲ. ಅಂದರೆ ಅಷ್ಟು ಆ ದಿವ್ಯಾಸ್ತ್ರಗಳ ಪ್ರಭಾವ ಅಷ್ಟೊಂದಿದೆ, ಈಗ ಬಹಳ ಸಮರ್ಥರಾಗಿದ್ದಾರೆ ಅನ್ನುವಂಥ ಅರ್ಥ. 44ನೇ ಶ್ಲೋಕ ಆಯಿತು. 45ನೇ ಶ್ಲೋಕ ಬೇರೆ. ಪೂರ್ವಮಾಸಂ ನರೇಂದ್ರ ಅಸ್ತ್ರೇ ಬಲೆ ಸರ್ವ ವಿದ್ಯಾಸು ಚೈವ ದೌಷ್ಯಂತಿ ಮಾಂದಾತ್ರ ಮರುತ್ತ ಪೂರ್ವಾಶ್ಚೈತತ್ ಸಮಾನಾಸುರದಾರವೀರ್ಯಾಃ. 45ನೇ ಶ್ಲೋಕ. ಅಸ್ತ್ರವಿದ್ಯೆಯಲ್ಲಿಯೂ ಬಲದಲ್ಲಿಯೂ ಸಮಸ್ತ ವಿದ್ಯೆಗಳಲ್ಲಿಯೂ ದ್ರೋಣ ಶಿಷ್ಯರಿಗೆ ಸದೃಶರಾದ ರಾಜರು ಮೊದಲು ಇರಲಿಲ್ಲ. ದುಷ್ಯಂತ ಪುತ್ರನಾದ ಭರತನು, ಮಾಂದಾತ್ರ ರಾಜನು, ಮರುತ್ತ ರಾಜನು ಇವರೇ ಮೊದಲಾದ ರಾಜರು ಕೂಡ ಉತ್ಕೃಷ್ಟವಾದ ಪರಾಕ್ರಮ ಉಳ್ಳವರಾದರೂ ದ್ರೋಣ ಶಿಷ್ಯರಿಂದ ಸಮಾನರು ಆಗಲಿಲ್ಲ. ನ ಏತಾದೃಶ ಪೂರ್ವಮಾಸನ್ನರೇಂದ್ರಾಃ ಅಸ್ತ್ರೇ ಬಲೆ ಸರ್ವವಿದ್ಯಾಸು ಚೈವ ದೌಷ್ಯಂತಿ ಮಾಂಧಾತೃಮರುತ್ತ ಪೂರ್ವಾಂ ಚ ಏತತ್ ಸಮಾನಾಃ ಸ್ಯುರುದಾರವೀರ್ಯಾಃ. ಇಲ್ಲಿ ಲಾಸ್ಟ್ ಲೈನ್ ಏನಿದೆ, ಏತತ್ ಸಮಾನಾಸು ಉದಾರವೀರ್ಯಾಃ ಅಂತ ಒಂದು ಪಾಠ, ಏತತ್ ಸಮಾನಾಃ ಸ್ಯುಃ ಉದಾರವೀರ್ಯಾಃ ಅಂತ ಇನ್ನೊಂದು ಪಾಠ. ಭಾಳಷ್ಟು ಪಾಠ ಇದೆ ಇದರಲ್ಲಿ. ನಾಸುರುದಾರ ತತ್ಸಮಾಶ್ಚಾಸುರುದಾರ ತತ್ಸಮಾನಾಸ್ಯುರುದಾರ ಏತತ್ ಸಮಾನಾಸುರುದಾರ ವೀರ್ಯಾಃ. ನಾಲ್ಕು ನಮೂನೆ ಪಾಠ ಇದೆ. ಸೊ ಇವ ನೋಡ್ಕೊಳ್ಳಿ. ನ ಏತಾದೃಶಾಃ ಪೂರ್ವಂ ಆಸನ್ ನರೇಂದ್ರಾಃ. ಈಗ ಕೌರವ ರಾಜಕುಮಾರರುಗಳಿಗೆ ಹೇಳಿಕೊಟ್ಟಿದ್ದಾರೆ, ಪಾಂಡವ ರಾಜಕುಮಾರರುಗಳಿಗೆ ಹೇಳಿಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಲೀಡರ್ ಯಾರು ಅಂತ ಹೇಳಿದರೆ ಪಟ್ಟದ ಶಿಷ್ಯ ಅರ್ಜುನ. ಸೊ ಬಾಕಿ ಎಲ್ಲ ದೇಶದಿಂದ ಬಂದ ರಾಜಕುಮಾರರುಗಳಿದ್ದಾರೆ. ಏತಾದೃಶಾಃ ನ ಏತಾದೃಶಾಃ, ಈ ರೀತಿ ಮೊದಲು ಇರಲಿಲ್ಲ. ನ ಏತಾದೃಶಾಃ ಪೂರ್ವಂ ಆಸನ್ ನರೇಂದ್ರಾಃ. ನಾವೆಲ್ಲ ನರ ಇಂದ್ರಾಹ ಅಂದರೆ ನೃಪಾಹ ಅಂದರೆ ರಾಜರುಗಳು ಅಂತ. ನರ ಇಂದ್ರಾಹ ಮನುಷ್ಯರುಗಳ ಒಡೆಯರು. ಮನುಷ್ಯರಿಗೆ ಒಡೆಯರು ನಾವು ಯಾರು ಹೇಳಿದಾಗ ಕೇಳಿದ್ರೆ ರಾಜರು ಹೇಳಿದಾಗ ಕೇಳುವುದಿಲ್ಲ ಮೊದಲನೇ ಕಾಲದಲ್ಲೆಲ್ಲ. ಸೊ ನರೇಂದ್ರಾಹ ರಾಜರುಗಳು. ನ ಏತಾದೃಶಾಃ ಪೂರ್ವಂ ಆಸನ್, ಪೂರ್ವಂ ಮೊದಲು, ಆಸನ್ ಇದ್ದರು, ನ ಆಸನ್ ಹೀಗೆ. ಏತಾದೃಶಾಃ ಅಂದರೆ ಹೀಗೆ, ಈ ರೀತಿ ಅಂದರೆ ಈ ದಿವ್ಯಾಸ್ತ್ರಗಳ ಈ ಪ್ರತಿಭೆ, ಈ ದಿವ್ಯಾಸ್ತ್ರಗಳ ಬಲ ಎಷ್ಟು ಅಂತೇಳಿದರೆ ಈ ರಾಜಕುಮಾರರುಗಳು ಅಂದರೆ ಇವರೆಲ್ಲ ರಾಜರಾಗುವವರು ಎಲ್ಲ. ಸೊ ಇವರು ರಾಜರಾದಾಗ ಮೊದಲಿನ ರಾಜರು ಹೇಗಿದ್ದರು ಹಾಗೆ ಅಲ್ವೇ ಅಲ್ಲ. ಏತಾದೃಶಾಃ ಅಂದರೆ ಈತರ ರಾಜರುಗಳು ದಿವ್ಯಾಸ್ತ್ರವನ್ನು ಹೊಂದಿರುವಂಥವರು ಮೊದಲು ಒಬ್ಬರಿಬ್ಬರಿದ್ದರೆ ಇರಲೇ ಇಲ್ಲ, ಯಾರಿಗೂ ದಿವ್ಯಾಸ್ತ್ರ ಗೊತ್ತಿಲ್ಲ. ಏತಾದೃಶಾಃ ನ ಪೂರ್ವಂ ಆಸನ್ ನರೇಂದ್ರಾಃ. ನ ಪೂರ್ವಂ ಆಸನ್ ಅಂದರೆ ಮೊದಲು ಇರಲಿಲ್ಲ. ಏತಾದೃಶ ಅಂತೇಳಿದರೆ ಈ ರೀತಿಯ ರಾಜರುಗಳು. ಅಂದರೆ ಈ ರೀತಿಯ ರಾಜರುಗಳಂದರೆ ಇವರೆಲ್ಲ ಹತ್ರಲ್ಲೇ ದಿವ್ಯಾಸ್ತ್ರ ಉಂಟು, ಇವರೆಲ್ಲ ಮಹಾಹುಷರು, ಮಹಾಶಕ್ತಿಶಾಲಿಗಳು. ಹಾಗೆ ಅಸ್ತ್ರೇ ಬಲೆ
ಸರ್ವವಿದ್ಯಾಸು ಚೈವ. ಅಸ್ತ್ರಗಳು ಇವರತ್ರ, ಬಲ ಶಕ್ತಿ, ಅಸ್ತ್ರಗಳಿಂದ ಶಕ್ತಿ. ಸರ್ವವಿದ್ಯಾಸು ಅಷ್ಟು ಮಾತ್ರ ಅಲ್ಲ, ಶಾಸ್ತ್ರವಿದ್ಯೆನೂ ಹೇಳಿಕೊಟ್ಟಿದ್ದಾರೆ. ಯಾರು? ದ್ರೋಣಾಚಾರ್ಯರು. ಸೊ ಕೃಪಾಚಾರ್ಯರಿಂದ ಶಾಸ್ತ್ರವಿದ್ಯೆ ಕಲ್ತಿದ್ದಾರೆ, ಈಗ ದ್ರೋಣಾಚಾರ್ಯರಿಂದ ಕಲ್ತಿದ್ದಾರೆ. ಸೊ ಮಧ್ಯದಲ್ಲಿ ಭೀಷ್ಮಾಚಾರ್ಯರಿಂದಲೂ ಸ್ವಲ್ಪ ಸ್ವಲ್ಪ ಕಲ್ತಿರ್ಬೋದು. ಹೀಗೆ ಈ ರಾಜಕುಮಾರರುಗಳು ಶಾಸ್ತ್ರವಿದ್ಯೆಯಲ್ಲಿಯೂ ಶಸ್ತ್ರವಿದ್ಯೆಯಲ್ಲಿಯೂ ದಿವ್ಯಾಸ್ತ್ರಗಳನ್ನು ಪಡೆಯುವುದರಲ್ಲಿಯೂ ಕೂಡ ಅಂಥೇಳಿದರೆ ಇವರ ಹಾಗೆ ಮೊದಲಿನ ಯಾವ ರಾಜರುಗಳೂ ಇಲ್ಲ ಅಂತೇಳಿದರೆ, ಇವರು ಶಾಸ್ತ್ರವಿದ್ಯೆಯಲ್ಲಿಯೂ ಕೂಡ ಇವರಿಗೆಲ್ಲ ಗೊತ್ತಿದೆ. ಇವರ ತಂದೆ ಮತ್ತು ಅಜ್ಜನಿಗೆಲ್ಲ ಏನೂ ಗೊತ್ತಿಲ್ಲ, ಯಾರೂ ಹೇಳಿಕೊಡುವವರು ಇರಲಿಲ್ಲ ಅಂತ. ಸೊ ಶಾಸ್ತ್ರವಿದ್ಯೆಯಲ್ಲಿ, ಶಸ್ತ್ರವಿದ್ಯೆಯಲ್ಲಿ, ದಿವ್ಯಾಸ್ತ್ರಗಳಲ್ಲಿ, ಸೊ ಯಾವುದರಲ್ಲಿ ನೋಡಿದರೂ ಕೂಡ ಈ ರಾಜರುಗಳು, ಈ ರಾಜಕುಮಾರರುಗಳು ಮೊದಲಿದ್ದ ತಮ್ಮ ಪೂರ್ವದಲ್ಲಿರುವಂಥ ಎಲ್ಲ ರಾಜರುಗಳಿಗಿಂತ ಮುಂದೆ ಇದ್ದಾರೆ. ಸೊ ಈ ರೀತಿ ಮೊದಲು ಇರಲೇ ಇಲ್ಲ. ನ ಏತಾದೃಶ ಪೂರ್ವಮಾಸನ್. ಪೂರ್ವಂ ಏತಾದೃಶ ಮೊದಲು, ಏತಾದೃಶ ಅಂದರೆ ಈ ರೀತಿ ದಿವ್ಯಾಸ್ತ್ರಗಳು, ಈ ರೀತಿ ಶಾಸ್ತ್ರವಿದ್ಯೆ ಪಡ್ಕೊಂಡಿರುವಂಥ ರಾಜರುಗಳು ಮೊದಲು ಇರಲಿಲ್ಲ. ನರೇಂದ್ರಾಹ ನ ಆಸನ್, ಮೊದಲು ಇರಲಿಲ್ಲ. ನರೇಂದ್ರಾಹ ಅಂದರೆ ರಾಜರುಗಳು, ಅಂದರೆ ಅಸ್ತ್ರದಲ್ಲಿ, ಬಲದಲ್ಲಿ, ಆಮೇಲೆ ಸರ್ವವಿದ್ಯೆಯಲ್ಲಿ, ಶಾಸ್ತ್ರವಿದ್ಯೆಯಲ್ಲಿ, ಬ್ರಹ್ಮವಿದ್ಯೆಯಲ್ಲಿ, ಅಂದರೆ ಪ್ರತಿಯೊಂದರಲ್ಲಿಯೂ ಕೂಡ ಚ ಅಂದರೆ ಮತ್ತು ಏವ ಅಂತೇಳಿದರೆ, ಈಗ ಮೊದಲೆಲ್ಲ ದೌಶ್ಯಂತಿ, ದುಷ್ಯಂತ ಮಹಾರಾಜನ ಮಗ ದೌಶ್ಯಂತಿ ಅಂದರೆ ದಶರಥ ಮಹಾರಾಜನ ಮಗ ದಾಶರಥಿ ಅಂತ ಹೇಳಿದ ಹಾಗೆ, ದುಷ್ಯಂತನ ಮಗ ಭರತ ಅಂತ. ದುಷ್ಯಂತ ಶಕುಂತಲೆ ಕಥೆ ಎಲ್ಲ ನಿಮಗೆಲ್ಲ ಗೊತ್ತು. ಅವಳು ಆ ಕಾಡಿನಲ್ಲಿರುವಾಗ ಅವಳ ಚಂದವನ್ನು ನೋಡಿ ಭರತ ಅವಳನ್ನು ಸಮೀಪಿಸ್ತಾನೆ. ಸೊ ಅವರಿಬ್ಬರಿಗೆ ಪ್ರೇಮ ಆಗಿಬಿಟ್ಟು ಏನಾಗ್ತದೆ, ಅವಳು ಗರ್ಭಿಣಿ ಆಗ್ತಾಳೆ. ಅಷ್ಟು ಆಗ ವಾಪಸ್ ಹೋಗಿರ್ತಾನೆ ಭರತ. ಅಲ್ಲಿ ಏನಾಯಿತು, ಅವಳಿಗೆ ಒಂದು ಸಲ ಇವರು ಬರ್ತಾರೆ, ಯಾರು ಇವರು ದೂರ್ವಾಸರು ಬಂದಾಗ ಈ ಶಕುಂತಲೆ ದುಷ್ಯಂತಂದೇ ಯೋಚನೆ ಮಾಡ್ತಾ ಇರ್ತಾಳೆ. ದುಷ್ಯಂತಂದೇ ಯೋಚನೆ ಮಾಡ್ತಾ ಇರುವಾಗ ಅವರು ದುರ್ವಾಸರು ಬಂದದ್ದೇ ಗೊತ್ತಾಗೋದಿಲ್ಲ. ದುರ್ವಾಸರಿಗೆ ಸಿಟ್ಟು ಬಂದುಬಿಡ್ತು. ಅರೆ, ನಾನು ಇಷ್ಟು ದೊಡ್ಡ ಜನ, ನಾನು ಬರುವಾಗ ಇವಳು ಎದ್ದು ನಿಲ್ಲುವುದು ಬಿಟ್ಟು ಇವಳ ಇನಿಯನನ್ನು, ಪ್ರಿಯಕರನ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದಾಳಲ್ಲ, ಇವಳಿಗೆ ಶಾಪ ಕೊಡ್ತೇನೆ ಅಂತ ಶಾಪ ಕೊಟ್ಬಿಟ್ರು. ನಿನ್ನ ಪ್ರಿಯಕರನಿಗೆ ನಿನ್ನ ನೆನಪು ಬಾರದೇ ಹೋಗಲಿ ಅಂತ. ಸೊ ಇವಳು ಗರ್ಭಿಣಿಯಾಗಿದ್ದಾಳೆ. ಎಲ್ಲಿ? ಕಣ್ವ ಋಷಿಗಳ ಆಶ್ರಮದಲ್ಲಿ. ಕಣ್ವ ಋಷಿಗಳು ಇವಳನ್ನು ಏನಂತೇಳಿದರೆ, ಒಂದು ಯಾರದು ಸನ್ಯಾಸಿ ಸ್ತ್ರೀಯರು, ಆಮೇಲೆ ಒಂದು ಅವರಿಗೆ ರಕ್ಷಕರು ಎಲ್ಲ ಜೊತೆ ಕೂಡಿಸಿಕೊಂಡು ಕಳಿಸಿಕೊಡ್ತಾರೆ. ಅಂಥೇಳಿದರೆ ಯಾರು? ದುಷ್ಯಂತ ಮಹಾರಾಜ. ಸೊ ಮಹಾರಾಜ ನೋಡಿ, ಇದು ನಿನ್ನ ಮಗು, ಇವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥದ್ದು ಅಂತ ಹೇಳಿದರೆ ಅವನಿಗೆ ನೆನಪೇ ಇಲ್ಲ. ಅದು ಎವ್ರದ್ದು? ದುರ್ವಾಸರದ್ದು ಶಾಪ. ನೆನಪೇ ಬರುವುದಿಲ್ಲ ಅವನಿಗೆ. ಸೊ ನೆನಪೇ ಬಾರದೆ ಬಹಳ ತೊಂದರೆಗೆ ಒಳಗಾದವಳು ಶಕುಂತಲೆದ್ದು. ಭಾಳ ಅಂಥೇಳಿದರೆ ಆ ಕಥೆಯೆಲ್ಲ ಭಾಳ ಅಂಥೇಳಿದರೆ ಓದುವಾಗ ಭಾಳ ಬೇಜಾರಾಗ್ತದೆ. ನೆನಪೇ ಬರುವುದಿಲ್ಲ, ಏನು ಮಾಡಿದರೂ ನೆನಪು ಬರುವುದಿಲ್ಲ. ಅವ ಹೇಳ್ತಾನೆ, ನನಗೆ ಗೊತ್ತಿಲ್ಲ ಯಾರು ಇದು ಅಂತ, ಗೊತ್ತೇ ಇಲ್ಲ ಅಂತ. ಆದಮೇಲೆ ಎಷ್ಟೆಲ್ಲ ವಾಗ್ವಿವಾದೆಲ್ಲ ಆಗ್ತದೆ. ಅವನನ್ನು ದೂಷಿಸ್ತಾಳೆ, ಅವನು ಸಹ ಹೇಳ್ತಾಳೆ, ನನಗೆ ನೆನಪೇ ಬರುವುದಿಲ್ಲ, ನನಗೆ ಯಾರು ಅಂತ ಗೊತ್ತಿಲ್ಲ, ನಾನೇನು ಮಾಡಲಿ. ರಾಜರುಗಳೆಲ್ಲ ಈ ರೀತಿಯೆಲ್ಲ ಹೋಗಿಬಿಟ್ಟು ಯಾರ್ಯಾರ್ದಲ್ಲಿ ಹೀಗೆಲ್ಲ ಯಾರಾದರೂ ಮಾಡೋದಿಲ್ಲ ಅಂದು ಸಹ ದುಷ್ಯಂತ ಅಂತ ಹೇಳಿದರೆ ಏನು, ಇಂಥ ಸಿಂಹಾಸನದಲ್ಲಿ ಕೂತಿದ್ದಾನೆ, ಇಂಥದ್ದೆಲ್ಲ ಮಾಡ್ತಾನೆ ಅವನು ಅಂದ. ಅವನಿಗೆ ಮಾಡಿದ್ದು ಮರ್ತೋಗಿದೆ. ಸೊ ಆ ಥರ ಕೊನೆಗೆ ಅವಳ ಏನು ತಾಯಿ ಯಾರು ಅಂತೇಳಿದರೆ ಮೇನಕ, ವಿಶ್ವಾಮಿತ್ರ ಮೇನಕೆಯ ಮಗಳವಳು. ಸೊ ಆ ಮೇನಕೆ ಕರ್ಕೊಂಡು ಹೋಗ್ತಾಳೆ. ಅವಳಿಗೆ ಅಲ್ಲೇ ಯಾಗ್ತದೆ, ಮಗುವನ್ನು ಹಡಿತಾಳವಳು. ಸೊ ಆ ಮಗುವೇ ಭರತ. ಆಮೇಲೆ ಅವನಿಗೆ ನೆನಪು ಬರ್ತದೆ, ಯಾರಿಗೆ? ದುಷ್ಯಂತನಿಗೆ ನೆನಪು ಬರ್ತದೆ, ಮತ್ತು ಕರ್ಕೊಂಡು ಹೋಗ್ತಾನೆ, ಎಲ್ಲದೆಲ್ಲ ಆಗ್ತದೆ. ಸೊ ಭರತ ಚಕ್ರವರ್ತಿ ಅಂತ. ಸೊ ದೌಶ್ಯಂತಿ ಅಂತ ಹೇಳಿದರೆ ಭರತ ಚಕ್ರವರ್ತಿ. ಆಮೇಲಿಂದ ಮಾಂಧಾತೃ ಅಂತ, ಅವನು ಸಹ ಬಹಳ ದೊಡ್ಡ ರಾಜ. ಆಮೇಲೆ ಮರುತ್ತ ಅಂತ ಹೇಳಿದರೆ ಇನ್ನೊಬ್ಬ ರಾಜ. ಸೊ ಇವರೆಲ್ಲ ಬಹಳ ಅಂತೇಳಿದರೆ ಮೊದಲಿದ್ದ ರಾಜರುಗಳಲ್ಲಿ ಇವರೆಲ್ಲ ಬಹಳ ಹೆಸರುವಾಸಿ ರಾಜರುಗಳು, ಬಹಳ ಪ್ರಸಿದ್ಧಿ ಇರುವವರು. ಅವರೂ ಕೂಡ ಪೂರ್ವ ಈ ಭರತ, ಮಾಂಧಾತೃ, ಮರುತ್ತ ಮೊದಲಾದ ರಾಜರುಗಳು ಯಾರಿದ್ದಾರೋ ಅವರು ಕೂಡ ಏತತ್ ಸಮಾನಾಹ
ಸ್ಯು ಉದಾರ ವೀರ್ಯಾ ಏತತ್ ಅಂತೇಳಿದರೆ ಈಗ ಈ ರಾಜಕುಮಾರರುಗಳಿಗೆ ದ್ರೋಣಾಚಾರ್ಯರ ವಿದ್ಯಾಭ್ಯಾಸ ಸಿಕ್ಕಿದ ಮೇಲೆ ಅವರಿಗೆ ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಆ ದಿವ್ಯಾಸ್ತ್ರಗಳು ಅಂದರೆ ಪರಶುರಾಮರಿಂದ ಪಡೆದದ್ದು ದಿವ್ಯಾಸ್ತ್ರಗಳೆಲ್ಲ ಇವರಿಗೆ ಸಿಕ್ಕಿದೆ. ಆದ ಕಾರಣ ಇವರಿಗೆ ಸಿಕ್ಕಿದ ವಿದ್ಯೆ ಎಷ್ಟು ಅಂತೇಳಿದರೆ ಅಷ್ಟು ವಿದ್ಯೆ ಇವರಿಗೂ ಸಿಗಲಿಲ್ಲ. ಭರತ ಮಾಂಧಾತೃ ಮರುತ್ ಅವರಿಗೂ ಸಿಗಲಿಲ್ಲ. ಅಥವಾ ಅದು ಒಂದು ನಮೂನೆಯಲ್ಲಿ ಹೇಳೋದು ಅಂತೇಳಿದರೆ ಅವರಿಗೂ ಸಿಗಲಿಲ್ಲ ಅಂತೇಳಿದರೆ ಮೊದಲಿದ್ದ ರಾಜರುಗಳಲ್ಲಿ ಬಹಳ ಪ್ರಸಿದ್ಧಿಯಾದವರು ಅಂತೇಳಿದರೆ ದೌಶ್ಯಂತಿ ಮಾಂಧಾತೃ ಮರುತ್ತ ಅವರಿಗೂ ಇಷ್ಟು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿಲ್ಲ. ಇಷ್ಟೊಂದು ಶಕ್ತಿಶಾಲಿಯಾದ ದಿವ್ಯಾಸ್ತ್ರಗಳು ಅವರಿಗೂ ಸಿಗಲಿಲ್ಲ ಅಂತ ಒಂದು. ಇನ್ನೊಂದು ರೀತಿಯಲ್ಲಿ ಹೇಳೋದಂತ ಹೇಳಿದರೆ ಅವರನ್ನು ಬಿಟ್ಟು ಉಳಿದವರಿಗೆ ಯಾರಿಗೂ ಸಿಗಲಿಲ್ಲ ಅಂತೇಳಿದರೆ ಇಷ್ಟು ಒಂದು ವಿದ್ಯಾಭ್ಯಾಸ ಈ ರೀತಿಯ ದಿವ್ಯಾಸ್ತ್ರಗಳು ಪ್ರಾಯಶಃ ಅವರಿಗೆ ಮಾತ್ರ ಸಿಕ್ಕಿತ್ತೋ ಏನೋ ಅಂತ. ಯಾರಿಗೆ? ದೌಶ್ಯಂತಿ ಮಾಂಧಾತೃ ಮರುತ್ತ. ಸೊ ಅವರಿಗೆ ಮಾತ್ರ ಸಿಕ್ಕಿತ್ತೋ ಏನೋ, ಅವರನ್ನು ಬಿಟ್ಟು ಇನ್ನು ಯಾರಿಗೂ ಸಿಗಲಿಲ್ಲ. ಏತತ್ ಸಮಾನಾಹ ಈ ರಾಜಕುಮಾರರುಗಳು ಯಾರಿಗೆ ದಿವ್ಯಾಸ್ತ್ರಗಳು ಶಾಸ್ತ್ರವಿದ್ಯೆ ಬ್ರಹ್ಮವಿದ್ಯೆ ಎಲ್ಲ ಪರಶುರಾಮ ದೇವರಿಂದ ಪಡ್ಕೊಂಡು ಬಂದು ದ್ರೋಣಾಚಾರ್ಯರು ಏನು ಕೊಟ್ಟಿದ್ದಾರೋ ಅಂತಹ ವಿದ್ಯೆ ಆ ರಾಜರುಗಳಿಗೂ ಸಿಕ್ಕಿದೋ ಇಲ್ವೋ ಅಂತೂ ಬಾಕಿದ್ದವರಿಗಂತೂ ಸಿಕ್ಕಲೇ ಇಲ್ಲ. ಸೊ ಸ್ಯುಹು ಉದಾರ ವೀರ್ಯಾ ಅಂತೇಳಿದರೆ ಈ ಮೂರು ರಾಜರುಗಳು ಹೆಸರು ಹೇಳಿದ್ದೇವಲ್ಲ, ಅವರು ಉದಾರ ವೀರ್ಯಾ ಅಂದರೆ ಬಹಳ ಪರಾಕ್ರಮಿಗಳು ಅಂತ ಪ್ರಸಿದ್ಧಿಯಾದವರು. ಅವರು ಉದಾರ ವೀರ್ಯಾ ಅಂತೇಳಿದ್ರೇನು? ಪರಾಕ್ರಮವುಳ್ಳವರು, ಮಹಾಶೂರರು, ಅಂದರೆ ಯಾವ ಹೆದರಿಕೆನೂ ಇಲ್ಲದವರು. ಯಾಕೆ ಹೆದರಿಕೆ ಇಲ್ಲ? ಶಸ್ತ್ರ ಅಸ್ತ್ರ ಎಲ್ಲ ಗೊತ್ತಿದೆ, ಆದ್ದರಿಂದ ಹೆದರಿಕೆ ಇಲ್ಲ ಅಂತ. ಸೊ ಆದ ಕಾರಣ ಪ್ರಾಯಶಃ ಈ ರಾಜಕುಮಾರರುಗಳು ಎಷ್ಟು ಒಳ್ಳೆ ಶಾಸ್ತ್ರವಿದ್ಯೆ, ಎಷ್ಟು ಒಳ್ಳೆ ಶಸ್ತ್ರವಿದ್ಯೆ, ಎಷ್ಟು ಒಳ್ಳೆ ದಿವ್ಯಾಸ್ತ್ರಗಳನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದರೆ ಪ್ರಾಯಶಃ ಮಾಂಧಾತೃ ಮರುತ್ತ ಮತ್ತು ಭರತ ಚಕ್ರವರ್ತಿ ಅವರು ಬಹುಶಃ ಪಡ್ಕೊಂಡಿರ್ಬೋದು, ಅಥವಾ ಅವರು ಕೂಡ ಪಡ್ಕೊಳ್ಳಿಲ್ವೋ ಏನೋ. ಅಂತೂ ಅವರು 3 ಜನರನ್ನು ಬಿಟ್ಟರೆ ಉಳಿದವರಂತೂ ಅವರಿಗಿಂತ ಇವರು ಎಷ್ಟೋ ಪಾಲು ಶಕ್ತಿಶಾಲಿಗಳಾಗಿಬಿಟ್ಟಿದ್ದಾರೆ ಈಗ ಅಂತ ಅರ್ಥ. ಸೊ ಅದರ ಏನು ಹೇಳ್ತಾರೆ ಅಂತ ವಿಷಯ ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ ಅಸ್ತ್ರದಲ್ಲಿ ಬಲದಲ್ಲಿ ಬಲೆ ಸರ್ವವಿದ್ಯಾಸು ಸಕಲ ವಿದ್ಯೆಗಳಲ್ಲಿ ಈ ರಾಜಕುಮಾರರುಗಳು ಅಂದರೆ ಈ ರಾಜರು ಹಿಂದೆ ಇವರಂಥ ರಾಜರು ಹಿಂದೆ ಇರಲಿಲ್ಲ. ನ ಏತಾದೃಶ ನರೇಂದ್ರಾಹ ಪೂರ್ವಂ ಆಸನ್. ನರೇಂದ್ರಾಹ ಅಂದರೆ ನರ ಇಂದ್ರಾಹ ಮನುಷ್ಯರ ಒಡೆಯರಂದರೆ ರಾಜರುಗಳು. ಸೊ ಏತಾದೃಶ ಅಂದರೆ ಈ ರೀತಿಯ, ಪೂರ್ವಂ ಅಂದರೆ ಮೊದಲು, ಆಸನ್ ಅಂದರೆ ಇದ್ದರು. ನ ಆಸನ್ ಏತಾದೃಶಾಹ ನರೇಂದ್ರಾಹ ಪೂರ್ವಂ ನ ಆಸನ್. ನ ಅಂತ ಸ್ಟಾರ್ಟಿಂಗಲ್ಲಿದೆಲ್ಲ ಆ ನಾವನ್ನು ನ ಆಸನ್ ಇರಲಿಲ್ಲ. ಆಸನ್ ಅಂದರೆ ಇದ್ದರು, ನ ಆಸನ್ ಅಂದರೆ ಮೊದಲು ಯಾರೂ ಇರಲಿಲ್ಲ. ಅಂದರೆ ಯಾವುದರಲ್ಲಿ? ಅಸ್ತ್ರೇ ಬಲೆ ಸರ್ವವಿದ್ಯಾಸು ದಿವ್ಯಾಸ್ತ್ರಗಳಲ್ಲಿ, ಶಕ್ತಿಯಲ್ಲಿ, ಎಲ್ಲ ವಿದ್ಯೆಯಲ್ಲಿ, ಶಾಸ್ತ್ರವಿದ್ಯೆಯಲ್ಲಿ. ಸೊ ಈ ರೀತಿ ಅಂದರೆ ಮಹಾಬಲಶಾಲಿಗಳಾದ ಉದಾರ ವೀರ್ಯಾ ಕೆಲವೇ ಜನ ಇರೋದು ರಾಜರುಗಳು. ಯಾರೆಲ್ಲ? ದುಷ್ಯಂತ ಪುತ್ರನಾದ ಭರತ ಚಕ್ರವರ್ತಿ, ಮಾಂಧಾತೃ, ಮರುತ್ತ. ಸೊ ಇವರುಗಳು ಮಾತ್ರ ಈ ರಾಜಕುಮಾರರುಗಳಿಗೆ ಸಮಾನರಾಗಿರಬಹುದು, ಅಥವಾ ಅವರಿಗಿಂತಲೂ ಈ ರಾಜಕುಮಾರರುಗಳು ಮುಂದೋಗಿದ್ದಾರೆ. ಅಂತೂ ಈ 3 ಜನ ಪ್ರಸಿದ್ಧ ರಾಜರುಗಳನ್ನು ಬಿಟ್ಟರೆ ಉಳಿದವರಂತೂ ಈ ರಾಜಕುಮಾರರುಗಳು ಅವರಿಗಿಂತ ಎಷ್ಟೋ ಬಹಳ ಉತ್ತಮವಾದ ವಿದ್ಯೆಯನ್ನು ಶಕ್ತಿಯನ್ನು ಹೊಂದಿಕೊಂಡಿದ್ದಾರೆ. ಇಂಥ ಶಕ್ತಿಯನ್ನು ಆ 3 ಜನ ಪ್ರಾಯಶಃ ಬಿಟ್ಟರೆ ಇನ್ನು ಯಾವ ರಾಜರು ಕೂಡ ಮೊದಲು ಇರಲಿಲ್ಲ. ಇಷ್ಟು ಶಕ್ತಿಶಾಲಿಗಳು. ಹಿಂದಿನ ಯಾವ ರಾಜರು ಕೂಡ ಈ ರಾಜರುಗಳಂತೆ, ಅಂದರೆ ಈ ರಾಜಕುಮಾರರುಗಳು ರಾಜರು. ಸೊ ಈ ರಾಜರುಗಳಂತೆ ಅಸ್ತ್ರ, ಆಮೇಲೆ ಶಸ್ತ್ರ, ಆಮೇಲೆ ಶಾಸ್ತ್ರವಿದ್ಯೆ ಇವುಗಳಲ್ಲೆಲ್ಲ ಪಾರಂಗತರಾಗಿರಲಿಲ್ಲ. ಇವರೆಲ್ಲ ಬಹಳ ಓದಿಬಿಟ್ಟಿದ್ದಾರೆ ಎಂದರ್ಥ. ಭರತ, ಮಾಂಧಾತ, ಮರುತ್ತ ಈ 3 ಜನ
ಇವರು ಮಹಾಸತ್ವಶಾಲಿಗಳು, ಉದಾರ ವೀರ್ಯ ಅಂತ ಪ್ರಸಿದ್ಧಿ ಹೊಂದಿದವರು. ಸೊ ಪ್ರಾಯಶಃ ಅವರು 3 ಜನರ ಹತ್ರ ಇಷ್ಟು ಶಕ್ತಿ ಇತ್ತೋ ಏನೋ, ಅವರನ್ನು ಬಿಟ್ಟು ಉಳಿದ ಯಾರವ ರಾಜರುಗಳ ಹತ್ರ ಕೂಡ ಇರಲಿಲ್ಲ. ಸೊ ಅಲ್ಲಿಗೆ ಈ 5ನೇ ಶ್ಲೋಕ ಮುಗೀತು. 46ನೇ ಶ್ಲೋಕ ಮಾಡಿಬಿಡುವ ನಾವೆಲ್ಲರೇ. ತದಾ ಕರ್ಣಶ್ಚೈಕಲವ್ಯಶ್ಚ ದಿವ್ಯಾನಿ ಅಸ್ತ್ರಾಣ್ಯಾಪ್ತುಂ ದ್ರೋಣ ಸಮೀಪಮೀಯತುಃ ಸೂತೋ ನಿಷಾದ ಇತಿ ನೈತಯೋರದಾತ್ ಅಸ್ತ್ರಾಣಿ ವಿಪ್ರಸ್ತುರಾಮ ಶಿಷ್ಯಃ. 46ನೇ ಶ್ಲೋಕ. ಆಗ ಕರ್ಣನು ಹಾಗೆ ಏಕಲವ್ಯನು ಕೂಡ ದಿವ್ಯಗಳಾದ ಅಸ್ತ್ರಗಳನ್ನು ಹೊಂದುವುದಕ್ಕಾಗಿ ದ್ರೋಣಾಚಾರ್ಯರ ಸಮೀಪಕ್ಕೆ ಬರುತ್ತಾರೆ. ಆ ದ್ರೋಣಾಚಾರ್ಯರು ಯಾವ ಕಾರಣದಿಂದ ವಿಶೇಷವಾಗಿ ಪರಶುರಾಮನ ಶಿಷ್ಯರೇ ಆಗಿರುತ್ತಾರೋ ಆದ ಕಾರಣ ಈ ಕರ್ಣ ಮತ್ತೆ ಏಕಲವ್ಯರಿಗೆ ಸೂತನು ಹಾಗೂ ಬೇಡನು ಎನ್ನುವ ಭಾವದಿಂದ ಆ ಅಸ್ತ್ರಗಳ ಉಪದೇಶವನ್ನು ಅವರಿಗೆ ಕೊಡಲಿಲ್ಲ. ತದಾ ಕರ್ಣೋತ್ತೈಕಲವ್ಯಶ್ಚ ದಿವ್ಯಾನಿ ಅಸ್ತ್ರಾಣ್ಯಾಪ್ತುಂ ದ್ರೋಣ ಸಮೀಪಮೀಯತುಃ ಸೂತೋ ನಿಷಾದ ಇತಿ ನೈತಯೋರದಾತ್ ಅಸ್ತ್ರಾಣಿ ವಿಪ್ರಃ ಸತು ರಾಮ ಶಿಷ್ಯಃ. ತದಾ ಅಂತೇಳಿದರೆ ಹೀಗೆ ದ್ರೋಣಾಚಾರ್ಯರದ್ದು ಪ್ರಸಿದ್ಧಿ ಬಹಳ ಆಗಿಬಿಟ್ಟಿದೆ. ಎಲ್ಲ ರಾಜರುಗಳು ಬಹಳ ಸಂತೋಷ ಹೊಂದಿದ್ದಾರೆ. ತಮ್ಮ ಮಕ್ಕಳು ಮಹಾ ರಥರಾಗಿದ್ದಾರೆ, ಮಹಾಪರಾಕ್ರಮಿಗಳಾಗಿದ್ದಾರೆ, ದಿವ್ಯಾಸ್ತ್ರಗಳನ್ನು ಹೊಂದಿದ್ದಾರೆ, ಬಹಳ ಉತ್ತಮವಾದ ಶಾಸ್ತ್ರವಿದ್ಯೆಯನ್ನು ಕಲಿಸಿಕೊಟ್ಟಿದ್ದಾರೆ ದ್ರೋಣಾಚಾರ್ಯರು ಅಂತೇಳಿದರೆ. ಶಸ್ತ್ರವಿದ್ಯೆ ಆಮೇಲೆ ದಿವ್ಯಾಸ್ತ್ರಗಳು ಅಂತೇಳಿದರೆ ಬಹಳ ಎಲ್ರಿಗೂ ಬಹಳ ಸಂತೋಷ. ಸೊ ಹೀಗೆ ಪ್ರಸಿದ್ಧಿಯಾಗಿಬಿಡ್ತು. ಏನು ದ್ರೋಣಾಚಾರ್ಯರ ಶಿಷ್ಯರಂದರೆ ಏನು ಹೇಳ್ತೀರಿ ಅಂತ. ಸೊ ಈ ರೀತಿ ಪ್ರಸಿದ್ಧಿ ಆದಾಗ ತದಾ ಆಗ ಕರ್ಣನಿಗೂ ಮನಸ್ಸಾಯಿತು, ನಾನು ಕೂಡ ದ್ರೋಣಾಚಾರ್ಯರ ಹತ್ರ ಕಲಿತೇನೆ. ಅಥ ಅಂದರೆ ಹೀಗೆ ಅಂದರೆ ಮತ್ತೆ ಯಾರು? ಏಕಲವ್ಯ. ಸೊ ಕರ್ಣ ಏಕಲವ್ಯಶ್ಚ ದಿವ್ಯಾನಿ ಅಸ್ತ್ರಾಣಿ ಆಪ್ತುಂ ಅಂದರೆ ಇಂತಹ ದಿವ್ಯಾನಿ ಅಸ್ತ್ರಾಣಿ ಅಂತೇಳಿದರೆ ದಿವ್ಯಾಸ್ತ್ರಗಳನ್ನು ಆಪ್ತುಂ ಪಡೆಯಲು, ದ್ರೋಣಾಚಾರ್ಯರಿಂದ ಪಡೆಯಲು ದ್ರೋಣ ಸಮೀಪಂ ಅಂದರೆ ದ್ರೋಣರ ಬಳಿಗೆ ಬಂದರು ಇಣಗತವಂಥದ್ದಾತು. ಸೊ ಆವಾಗ ದ್ರೋಣಾಚಾರ್ಯರು ಯೋಚನೆ ಮಾಡ್ತಾರೆ, ನಾನು ಕ್ಷತ್ರಿಯರಿಗೆ ಹೇಳಿಕೊಡುವಂಥದ್ದು ಅದು ಕೂಡ ತಾನೇನು ಹೇಳಿಕೊಡಲಿಕ್ಕೆ ಏನು ಯೋಚನೆ ಮೊದಲು ಇರಲಿಲ್ಲ. ಅದು ದೃಪದನಿಗೆ ಅವಮಾನ ಮಾಡಿದ, ಅದು ಸೇಡು ತೀರಿಸ್ಕೊಳ್ಬೇಕು. ದೃಪದನಿಗೆ ತಾನು ಅವನ ಮಿತ್ರ ಅನ್ನುವಂಥದ್ದು ನೆನಪು ಬರಿಸಲೇಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಶಿಷ್ಯತ್ವವನ್ನು ಹುಡುಕಿಕೊಂಡು ಬಂದಿದ್ದಾರಷ್ಟೇ ವಿನಃ ಅಂದರೆ ಹೇಳಿಕೊಡಬೇಕು ಎಲ್ಲರಿಗೂ ಅಂತ ತಿಳ್ಕೊಂಡು ಇವರಲ್ಲಿ ಯಾವುದೇ ಯೋಚನೆ ಇರಲಿಲ್ಲ. ಆದರೆ ಇವರು 2 ಜನ ಬಂದಿದ್ದಾರೆ. ಯಾಕಂತೇಳಿದರೆ ಅವರು ತನ್ನ ವಿಷಯಕ್ಕೋಸ್ಕರ ದೃಪದನ ಜೊತೆಗೆ ಸೇಡು ತೀರಿಸಿಕೊಳ್ಳಬೇಕು, ಅದಕ್ಕೆ ಶಿಷ್ಯತ್ವ ಪಡೆಯಬೇಕಂತ ಈ ಕೌರವ ಪಾಂಡವ ರಾಜಕುಮಾರರುಗಳ ಹತ್ರ ಬಂದುಬಿಟ್ಟು ಭೀಷ್ಮಾಚಾರ್ಯರ ಮುಖಾಂತರ ಶಿಷ್ಯತ್ವವನ್ನು ಪಡೆದು ಅರ್ಜುನನನ್ನು ಈಗಾಗಲೇ ಅವರು ಏನು ಮಾಡಿದ್ದಾರೆ, ಆಲ್ಮೋಸ್ಟ್ ರೆಡಿ ಮಾಡಿದ್ದಾರೆ, ಸಿದ್ಧಗೊಳಿಸಿದ್ದಾರೆ ಅರ್ಜುನನನ್ನು. ಅಂತೇಳಿದರೆ ದೃಪದನನ್ನು ಹೋಗಿ ಸೆರೆ ಹಿಡಿದು ಅವನನ್ನು ಜುಟ್ಟು ಹಿಡಿದು ಅವನನ್ನು ಎಳ್ಕೊಂಡು ಬರುವಷ್ಟು ಅರ್ಜುನನನ್ನು ತಯಾರಿ ಮಾಡಿ ಇಟ್ಟಿದ್ದಾರೆ. ಈ ಸಮಯದಲ್ಲಿ ದ್ರೋಣಾಚಾರ್ಯರ ಪ್ರಸಿದ್ಧಿ ಬಹಳ ಆಗಿಬಿಟ್ಟು ಕರ್ಣ ಬಂದ, ಏಕಲವ್ಯ ಬಂದ ಅವರ ಹತ್ತಿರ. ಕರ್ಣ ಅಥ ಏಕಲವ್ಯಶ್ಚ ದಿವ್ಯಾನಿ ಅಸ್ತ್ರಾಣಿ ಆಪ್ತುಂ ದಿವ್ಯ ಅಸ್ತ್ರಗಳನ್ನು ಹೊಂದಲು, ಆಪ್ತುಂ ಕರ್ತುಂ ಮಾಡಲು, ದ್ರಷ್ಟುಂ ನೋಡಲು, ಶ್ರೋತುಂ ಕೇಳಲು, ತುಮುನ್ ಪ್ರತ್ಯಯ ಅಂತ ಹೆಸರದಕ್ಕೆ, ಆಪ್ತುಂ ಪಡೆಯಲು, ದ್ರೋಣರ ಸಮೀಪಕ್ಕೆ ಈಯತುಹು ಬಂದರು. ಆವಾಗ ಕರ್ಣ ಯಾರ ಮಗ?
ನಾನು ಇದು ಸಾರಥಿ ಯಾರು ಅವನ ಹೆಸರಂತೆ ಅವನ ಹೆಸರು ಏನಿದೆ, ಅವನ ಹೆಸರಿದೆ ಒಂದು ಕಣ್ಣನ ತಂದೆದ್ದು, ಅಷ್ಟು ಪಕ್ಕನೆ ಮರ್ತು ಹೋಗ್ತೇನೆ ನೋಡಿ. ಸೂತ ಅಂದರೆ ಸಾರಥಿ ಅಲ್ವಾ, ಯಾರ್ದು ಧೃತರಾಷ್ಟ್ರ ಒಂದು ಸಾರಥಿ ಕಾಣ್ತದೆ. ಸೊ ಸಾರಥಿ ಒಬ್ಬ ಸಂಜಯ ಒಬ್ಬ ಇದ್ದಾನೆ. ಇದು ಇವ ಎಂಥದ್ದು ಇವಂದು ಹೆಸರು ಅಧಿರಥ. ಅಧಿರಥ ಅಲ್ಲ, ಕರೆಕ್ಟ್, ಅಧಿರಥ. ಸೊ ಅವನು ಅಧಿರಥ, ಹೌದು ಅಧಿರಥ ಅಂತ ಹೇಳಿದರೆ ಸೂತ ಅಂದರೆ ಡ್ರೈವರ್ ಅಂದರೆ ಸಾರಥಿ. ಓ, ಸಾರಥಿಯ ಮಗ ಸೂತ, ಇಲ್ಲಪ್ಪ ಇದು ಕ್ಷತ್ರಿಯರಿಗೆ ಮಾತ್ರ. ಇನ್ನೊಬ್ಬ ಬಂದ, ಯಾರು? ಏಕಲವ್ಯ. ನೀನು ಯಾರ ಮಗ? ಓ, ನೀನು ಬೇಡ ಅಲ್ವಾ? ಬೇಡ. ಸೊ ಬೇಡರ ಕಣ್ಣಪ್ಪ ಇದೆಯಲ್ಲ, ಬೇಡ ಅಂತೇಳಿದ್ರೆ ಬೇಟೆಯಾಡುವ ಆ ವರ್ಗಕ್ಕೆ ಸೇರಿದವ. ಸೊ ಇಲ್ಲ ಇದು ಕ್ಷತ್ರಿಯರಿಗೆ ಮಾತ್ರ, ಆಗುವುದಿಲ್ಲ. ಸೂತ ನಿಷಾದ ಇತಿ ನ ಏತಯೋಹೋ ನ ಅಂತೇಳಿದ್ರೆ ಇಲ್ಲ, ಏತಯೋಹೋ ನ ಅದಾತ್, ಇವರಿಗೆ ಈ ವಿದ್ಯೆಯನ್ನು, ಎಂಥ ವಿದ್ಯೆ ಇದು? ಶಾಸ್ತ್ರವಿದ್ಯೆ, ಶಸ್ತ್ರವಿದ್ಯೆ, ದಿವ್ಯಾಸ್ತ್ರಗಳು ಎಲ್ಲ ಇರುವಂತಹ ಈ ವಿದ್ಯೆಯನ್ನು ನ ಅದಾತ್ ಕೊಡಲಿಲ್ಲ, ಆಗುವುದಿಲ್ಲ ಅಂತ ಹೇಳಿದರು. ಅಸ್ತ್ರಾಣಿ ಅಂದರೆ ದಿವ್ಯಾಸ್ತ್ರಗಳನ್ನು ಬೇಕು ಅಂತ ಬಂದವರು ಇವರು. ನ ಅದಾತ್ ವಿಸ್ತ್ರಾಣಿ, ಇಲ್ಲ ಶಾಸ್ತ್ರವಿದ್ಯೆಯನ್ನು ಕೊಡಲಿಕ್ಕೂ ಆಗೋದಿಲ್ಲ, ದಿವ್ಯಾಸ್ತ್ರಗಳನ್ನು ಆಗೋದಿಲ್ಲ, ನೀವು ಅದಕ್ಕೆ ಎಲಿಜಿಬಲ್ಲೇ ಇಲ್ಲ. ಅಸ್ತ್ರಾಣಿ ವಿಪ್ರಹ ಅಂದರೆ ಬ್ರಾಹ್ಮಣ ಶ್ರೇಷ್ಠರಾದ ದ್ರೋಣಾಚಾರ್ಯರು ಕೊಡಲಿಕ್ಕೆ ಒಪ್ಪಲಿಲ್ಲ ಇದನ್ನು. ಯಾರಿಗೆ? ಕರ್ಣ. ಯಾಕೆ? ಸೂತ ಅವನು ಏಕಲವ್ಯ, ಅವನು ಬೇಡ, ಅವನು ನಿಷಾದ ಅಂದರೆ ಬೇಡ. ಸೊ ಬೇಡ ಅಂದರೆ ಬೇಕು ಬೇಡ ಅಂತಲ್ಲ, ಬೇಡರ ಕಣ್ಣಪ್ಪ ಬೇಡ. ಸೊ ಈ ವಿಪ್ರ ದ್ರೋಣಾಚಾರ್ಯರು ಅಂದರೆ ಪ್ರಸಿದ್ಧರಾಗಿ ಬಿಟ್ಟಿದ್ದಾರೆ. ಸತು ರಾಮ ಶಿಷ್ಯ. ಅರೆ ಏನ್ರಿ ದ್ರೋಣಾಚಾರ್ಯರಂದರೆ? ದ್ರೋಣಾಚಾರ್ಯರು ಪರಶುರಾಮ ದೇವರ ಶಿಷ್ಯ, ರಾಮ ಶಿಷ್ಯ, ಭಗವಂತ ಸಾಕ್ಷಾತ್ ಭಗವಂತ ಪರಶುರಾಮನ ಶಿಷ್ಯರಾಗಿರುವಂತಹ ದ್ರೋಣಾಚಾರ್ಯರು ಇವರಿಗೆ ಈ ವಿದ್ಯೆಯನ್ನು, ಪರಮ ವಿದ್ಯೆಯನ್ನು ಕೊಡಲಿಕ್ಕೆ ಒಪ್ಪಲಿಲ್ಲ, ಆಗುವುದಿಲ್ಲ, ದಿವ್ಯಾಸ್ತ್ರಗಳನ್ನು ಕೊಡಲಿಕ್ಕೆ ಆಗುವುದೇ ಇಲ್ಲ ಅಂತ ಹೇಳಿದರು. 46ನೇ ಶ್ಲೋಕಕ್ಕೆ ಆಗ ಕರ್ಣ ಮತ್ತು ಏಕಲವ್ಯ ದಿವ್ಯಾಸ್ತ್ರಗಳನ್ನು ಪಡೆಯಲೆಂದು ದ್ರೋಣರ ಬಳಿಗೆ ಬಂದರು. ಕರ್ಣ, ಸೂತ, ಏಕಲವ್ಯ ಬೇಡ ಎಂಬ ಈ ಕಾರಣದಿಂದ ಅವರಿಬ್ಬರಿಗೂ ದ್ರೋಣರು ಅಸ್ತ್ರಗಳನ್ನು ನೀಡಲಿಲ್ಲ. ನ ಏತಯೋ ಅಂದರೆ ಇವರಿಬ್ಬರಿಗೆ, ಏತಯೋಹೋ ನ ಅದಾತ್ ನೈತಯೋರದಾತ್ ಅಂತ ಉಂಟು. ನ ಏತಯೋಹೋ ಅದಾತ್ ಅಸ್ತ್ರಾಣಿ, ಇವು ದಿವ್ಯಾಸ್ತ್ರಗಳನ್ನು ಇವರಿಬ್ಬರಿಗೆ ಏತಯೋಹೋ ನ ಅದಾತ್ ಕೊಡಲಿಲ್ಲ. ಅದಾತ್ ಅಂದರೆ ಕೊಟ್ಟನು, ನ ಅದಾತ್ ಅಂದರೆ ಕೊಡಲಿಲ್ಲ. ಹೇಳ್ತಾರೆ ಅವರು ಪರಶುರಾಮನ ಶಿಷ್ಯರಲ್ಲವೇ ದ್ರೋಣಾಚಾರ್ಯರು ಅಂತ. ಸೊ ಸತು ರಾಮ ಶಿಷ್ಯ ಅಂದರೆ ಯಾರಂತ ಎಣಿಸಿದ್ದೀರಿ? ಪರಶುರಾಮ ಭಗವಂತನ ಶಿಷ್ಯ ಯಾರು? ದ್ರೋಣಾಚಾರ್ಯರು. ಹಾಗೆಲ್ಲ ಕೊಡ್ತಾರಾ? ಹಾಗೆ. ಸೊ ಕರ್ಣ ಕುಂತಿಪುತ್ರನಾಗಿ ಹುಟ್ಟಿ ಕ್ಷತ್ರಿಯ ಅವನು, ಆದರೆ ಕ್ಷತ್ರಿಯೋಚಿತ ಸಂಸ್ಕಾರ ಇಲ್ಲಲ್ಲ. ಕ್ಷತ್ರಿಯ ಅಂದರೆ ಬೈ ಬರ್ತ್ ಕ್ಷತ್ರಿಯ. ಈಗ ಬ್ರಾಹ್ಮಣ ಸ್ತ್ರೀಯಿಂದ ಒಂದು ಮಗು ಹುಟ್ಟಿದೆ, ಆ ಮಗು ಯಾರ ಮನೆಯಲ್ಲೂ ಬೆಳೆಯಿತು ಅಂತ ಹೇಳಿದರೆ ಅದಕ್ಕೆ ಉಪನಯನ ಉಂಟಾ? ಎಂತ ಉಂಟು? ಎಂಥದ್ದಿಲ್ಲ. ಅದೇನು ಶೂದ್ರರಿಗೆ ಅಂತ ಕಳತೆ ಆಗ್ತದೆ. ಆ ರೀತಿಯಲ್ಲಿ ಕ್ಷತ್ರಿಯೋಚಿತ ಬ್ರಾಹ್ಮಣೋಚಿತ ಸಂಸ್ಕಾರ ಇಲ್ಲದವರು, ಹಾಗೆ ಕ್ಷತ್ರಿಯೋಚಿತ ಸಂಸ್ಕಾರಗಳನ್ನು ಹೊಂದದಿರುವಂತಹ ಸೂತ ಜಾತಿಯ ಸಂಸ್ಕಾರಗಳನ್ನೇ ಹೊಂದಿದ ಕಾರಣ ಅವನು ಸೂತ ಅಂತ ಎನಿಸಿದ. ಅಂದರೆ ನಮಗೆ ಡೌಟ್ ಏನು ಬೇಡ. ಏನು ಇಲ್ಲ, ಕುಂತಿಯ ಮಗ ಅಲ್ರಿ, ಕುಂತಿಯ ಮಗ ಅಂದರೆ ಕ್ಷತ್ರಿಯ ಅಲ್ಲ, ದ್ರೋಣಾಚಾರ್ಯ ಕೊಡಬೇಕಿತ್ತಲ್ಲ ಅಂತ ಹೇಳಿದರೆ ಇಲ್ಲ. ಅಂದರೆ ಕ್ಷತ್ರಿಯ ಅವನು ಹುಟ್ಟಿನಿಂದ ಕ್ಷತ್ರಿಯನಾದರೂ ಅವನಿಗೆ ಸಂಸ್ಕಾರ ಕ್ಷತ್ರಿಯೋಚಿತ ಸಂಸ್ಕಾರ ಇಲ್ಲ. ಏಕಲವ್ಯ ಕೂಡ ಕ್ಷತ್ರಿಯನೇ ಹುಟ್ಟಿನಿಂದ, ಆದರೆ ದೇವಶ್ರವನೆಂಬ ವಸುದೇವ ಅನುಜನ ಪುತ್ರವ. ಹಿರಣ್ಯಧನುಷ್ಯೆಂಬ ನಿಷಾದ ರಾಜನಿಗೆ ಸಾಕು ಮಗನಾಗಿ ನೀಡಲ್ಪಟ್ಟ ಕಾರಣ ನಿಷಾದ ರಾಜ. ಅಂದರೆ ರಾಜನೇ ಆಗಲಿ, ಅವನ ನಿಷಾದ ತಾನೇ, ಅಲ್ಲಿ ಮತ್ಸ್ಯಕನ್ಯೆ ಇದ್ದಾಗೆ. ಸೊ ನಿಷಾದ ಸಂಸ್ಕಾರಗಳನ್ನೇ ಹೊಂದಿದ, ಆದ್ದರಿಂದ ಅವನು ನಿಷಾದನೆ. ಏನು ಸಂಸ್ಕಾರ ಇದೆಯೋ ಅದರ ಪ್ರಕಾರ. ಹೀಗೆ ಕರ್ಣ ಮತ್ತು ಏಕಲವ್ಯ ಜನ್ಮತಃ ಕ್ಷತ್ರಿಯರಾಗಿದ್ದರೂ ಕ್ಷತ್ರಿಯೋಚಿತ ಸಂಸ್ಕಾರ ಹೊಂದದಿದ್ದ ಕಾರಣ ಅವರಿಗೆ ದ್ರೋಣಾಚಾರ್ಯರು ಈ ಶಸ್ತ್ರವಿದ್ಯೆ ಈ ದಿವ್ಯಾಸ್ತ್ರಗಳನ್ನು ಕೊಡಲಿಕ್ಕೆ ಒಪ್ಪಲಿಲ್ಲ ಅಂತ ಹೇಳುವಲ್ಲಿಗೆ ಇವತ್ತು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.